ಸೋನಿಯಾ ಗಾಂಧಿ ಮಗ ಅನ್ನೋದನ್ನ ಮರೆತು ಬಿಟ್ರೆ ರಾಹುಲ್ ಗಾಂಧಿ ಯಾರು ಕೇಳ್ತಾರೆ? ಹಾಡು ಹಾಕೊಂಡು ಡ್ಯಾನ್ಸ್ ಮಾಡೋರು ಅಲ್ಲಿ. ನಾಳೆ ಪ್ರಧಾನಮಂತ್ರಿ ಆಗ ಸೀಟಲ್ಲಿ ಇರೋರು ಡ್ಯಾನ್ಸ್ ಮಾಡ್ತಾ ಕೂತಾರೆ. ಅದ್ರ ಬದಲು ಒಳ್ಳೆ ಡ್ಯಾನ್ಸ್ ಕಲ್ತ್ಕೊಂಡ್ಬಿಟ್ಟು ಗಣೇಶನ ಉತ್ಸವಕ್ಕೆ ದಸರಾಗೆ ಬಂದು ಆಡಿದ್ರೆ ಇನ್ನೂ ಚೆನ್ನಾಗಿರುತ್ತಪ್ಪ, ನೋಡ್ತಾರೆ. ರಾಹುಲ್ ಗಾಂಧಿ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಹೇಳ್ಬೇಕಾದವ್ರು ಯಾರು ಒಬ್ರು ಹೇಳಿದ್ರೆ ಅವ್ರಿಗೆ ತಗೊಳ್ಳೋಣ, ಕ್ಲಾಸ್ ತಗೊಳ್ಳೋಣ. ರಾಹುಲ್ ಗಾಂಧಿ ಬಿಡಾಕಿ, ರಾಹುಲ್ ಗಾಂಧಿ ಏನು ಹೇಳಿದ್ರು ಅದಕ್ಕೆ ತಗೊಳ್ಳೇ ಬರೋದು ನಮ್ಮ ಜನ. ನಮ್ಮ ದೇಶದಲ್ಲಿ ಅದಿಲ್ಲ ಇದಿಲ್ಲ, ಕೊರತೆಯಲ್ಲಿದೆ, ದೇಶದಲ್ಲಿ ಬಡತನದಲ್ಲಿದ್ದಾರೆ, ಇವೆಲ್ಲ ಯಾಕೆ ಬೇಕು? ದೇಶ ಬಡತನದಲ್ಲಿದ್ದರೆ ನೀವು ನೆಹರು ಕಾಲದಿಂದ ಸಂಪಾದನೆ ಮಾಡಿರೋದೆಲ್ಲ ದಾನ ಕೊಟ್ಬಿಡಿ. ಹಾಗಾದ್ರೆ ನೋಡೋಣ, ದಾನ ಕೊಟ್ಬಿಡಿ, ಏನು ಇಟ್ಕೊಬೇಡಿ. 0% ಅಕೌಂಟಲ್ಲಿ ತೋರಿಸಿ ನೋಡೋಣ ನಾಳೆ ಬೆಳಗ್ಗೆ ನೀವು. ಜಾಸ್ತಿ ಕ್ವಶನೇ ಇಲ್ಲ. ನಿಮಗೂ ಗೊತ್ತು, ರಾಹುಲ್ ಗಾಂಧಿ ಅವರು ಅಮೆರಿಕದಲ್ಲಿ ನಮ್ಮ ದೇಶದ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ. ಅಂದರೆ ಸ್ವಾತಂತ್ರ್ಯ ಇಲ್ಲ ಅನ್ನೋದೊಂದು ಇದು. ಏನು ಅನ್ಸುತ್ತೆ ಇದ್ರ ಬಗ್ಗೆ ನಿಮಗೆ? ಫಸ್ಟ್ ಆಫ್ ಆಲ್ ರಾಹುಲ್ ಗಾಂಧಿ ಅಂತಾನೆ ನೋಡಬೇಡಿ, ಸೋನಿಯಾ ಗಾಂಧಿ ಮಗ ಅಂತ ನೋಡಿ. ಅದಕ್ಕೆ ಅಷ್ಟು ಸ್ಕೋಪ್ ಕೊಟ್ಟಿರೋದು. ಸೋನಿಯಾ ಗಾಂಧಿ ಮಗ ಅನ್ನೋದನ್ನ ಮರೆತು ಬಿಟ್ರೆ ರಾಹುಲ್ ಗಾಂಧಿ ಯಾರು ಕೇಳ್ತಾರೆ? ಜನರಲ್ ಆಗಿ ಯಾರು ಹೋಗಿ ಏರ್ಪೋರ್ಟಲ್ಲಿ ಹಿಡಿದ್ರು ಅವ್ರು ಯಾರು ನೋಡ್ತಾರೆ, ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗ್ತಿರ್ತಾರೆ. ನೀವು ಸೋನಿಯಾ ಗಾಂಧಿ ಅವರ ಮಗ ಅಂತೇಳಿ ಬಿಂಬಿಸಿರೋದ್ರಿಂದ ಅವರು ಏನೋ ದೊಡ್ಡ ಗ್ರೇಟ್ ಇದೆ ಅಂದ್ಬಿಟ್ಟು ಫಾರಿನಲ್ಲಾಗಲಿ ಇನ್ನೊಂದು ಕಡೆ ಆಗಲಿ ಅವನ್ನ ನೋಡೋಕ್ಕೆ ಸ್ವಲ್ಪ ಜನ ಇಷ್ಟಪಡ್ತಾರೆ. ಅದೇ ಅದೊಂದು ಬ್ರ್ಯಾಂಡ್ ನೇಮ್ ಒಟ್ಟಾಗಲಿ ಸೋನಿಯಾ ಗಾಂಧಿ ಕಾಲ ಮುಗಿದ ಮೇಲೆ ರಾಹುಲ್ ಗಾಂಧಿ ಯಾರು ಸರಿ ಕೇಳ್ತಾರೆ? ರಾಹುಲ್ ಗಾಂಧಿ ಒಬ್ಬ ರೈಲ್ವೆ ಸ್ಟೇಷನ್ ನಿಂತಿರೋ ಕಾಮನ್ ಮ್ಯಾನ್ ಆಗ್ಬಿಡ್ತಾನೆ. ಅವಾಗ ರಾಹುಲ್ ಗಾಂಧಿ ಅಂತೇನು ಯಾರು ನೋಡಲ್ಲ. ಅವಾಗ ಏನಂದರೆ ಒಂದು ತಾಯಿಯಿಂದ ಒಂದು ಬ್ಯಾನರ್ ಇದೆ, ತಾಯಿ ಬ್ಯಾಕ್ಗ್ರೌಂಡು ಬ್ಯಾನರ್ ಇರೋದ್ರಿಂದ ಅವ್ರು ಎಲ್ಲೋದ್ರೂ ಗುರುತಿಸ್ತಾರೆ, ಮಾತಾಡ್ತಾರೆ. ಅಷ್ಟೇ ರಾಹುಲ್ ಗಾಂಧಿ ಪವರ್. ಇವಾಗ ಏನೂ ಇಲ್ಲ. ಈಗ ರಾಹುಲ್ ಗಾಂಧಿ ನಮ್ಮ ದೇಶದ ಬಗ್ಗೆ ಅದು ಹೇಳ್ದ ಅಂತ ಬಿಂಬಿಸೋ ಬದಲು ರಾಹುಲ್ ಗಾಂಧಿ ಯಾರು? ರಾಹುಲ್ ಗಾಂಧಿಗೆ ಏನಂತ ನಮ್ಮ ದೇಶದ ಮೇಲೆ ಏನು ಅವ್ನಿಗೆ ಅಷ್ಟು ದೊಡ್ಡ ಕಿರೀಟ ಕೊಟ್ಟಿದ್ದೀರಾ? ರಾಹುಲ್ ಗಾಂಧಿ ಏನಾದರೂ ಮಾಜಿ ರಾಷ್ಟ್ರಪತಿ ಕೈ ಕೆಳಗಿದ್ರ ಅಥವಾ ಮಾಜಿ ಇವರು ಯಾರೋ ಗವರ್ನರ್ ಕೈ ಕೆಳಗಿದ್ರು? ಏನಿಲ್ಲ. ಅವ್ರು ಯಾವ್ದು ದೊಡ್ಡ ರಾಜಕಾರಣಿಗಳ ಜೊತೆ ಏನಿಲ್ಲ. ಎನ್ನೇ ಮುಂದೆ ಸೋನಿಯಾ ಗಾಂಧಿ ಅವ್ರ ಜೊತೆ. ಸೋನಿಯಾ ಗಾಂಧಿಯು ಅಷ್ಟೊಂದು ರಾಜಕೀಯವಾಗಿ ಅವ್ರನ್ನೇನು ತಂದಿಲ್ಲ. ಸುಮ್ಮನೆ ಏನೋ ಒಂದು ಬಿಂಬಿಸ್ಕೊಂಡು ನನ್ನ ಮಗ ಅಂತ ಬಿಟ್ಟಿದ್ದಾರೆ. ಈ ರಾಹುಲ್ ಗಾಂಧಿ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ? ಕಾಂಗ್ರೆಸ್ ಪಾರ್ಟಿ ಪ್ರೆಸಿಡೆಂಟು ಮಗ ಇವರೊಂದು ವಿರೋಧ ಪಕ್ಷದ ನಾಯಕ ಇವರು ಅಂತ ನಾವು ಕೂಡ ಅವ್ರನ್ನ ನಂಬಿಬಿಟ್ಟು ಬಿಟ್ಟಿದ್ದೀವಿ. ಇವ್ರು ಹೊರಗಡೆ ಹೋದಾಗ ಇವ್ರಿಗೊಂದು ಬ್ಯಾನರ್ ಇದೆ, ಇವ್ರು ಗುರುತಿಸ್ತಾರೆ ಅಂದ್ಬಿಟ್ಟು ಇವ್ರು ಗೌರವತ್ವಾಗಿ ನಡ್ಕೋಬೇಕೇ ಹೊರತು ಇವ್ರು ಇಷ್ಟ ಬಂದಾಗ ಮೊನ್ನೆ ಒಂದು ವಾಟ್ಸಪ್ಪಲ್ಲಿ ಒಂದು ಯಾವುದೋ ಹಿಂದಿ ಹಾಡು ಹಾಕೊಂಡು ಡ್ಯಾನ್ಸ್ ಮಾಡೋರು ಅಲ್ಲಿ. ನಾಳೆ ಪ್ರಧಾನಮಂತ್ರಿ ಆಗ ಸೀಟಲ್ಲಿ ಇರೋರು ಡ್ಯಾನ್ಸ್ ಮಾಡ್ತಾ ಕೂತಾರೆ. ಅದ್ರ ಬದಲು ಒಳ್ಳೆ ಡ್ಯಾನ್ಸ್ ಕಲ್ತ್ಕೊಂಡ್ಬಿಟ್ಟು ಗಣೇಶನ ಉತ್ಸವಕ್ಕೆ ದಸರಾಗೆ ಬಂದು ಆಡಿದ್ರೆ ಇನ್ನೂ ಚೆನ್ನಾಗಿರುತ್ತಪ್ಪ, ನೋಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ಯಾವುದೋ ಡ್ಯಾನ್ಸ್ ಆಡ್ಕೊಂಡು ಕೂತಾರೆ. ಎಲ್ಲರ ವಾಟ್ಸಪ್ಪಲ್ಲೂ ಓಡಾಡ್ತಾ ಇದೆ ಅದು. ಒಬ್ಬ ಗೌರವತ್ವಾದಂಥ ಒಳ್ಳೆ ಪೋಸ್ಟಲ್ಲಿರೋರು ಯಾವುದೋ ಒಂದು ಹಿಂದಿ ಹಾಡಿಗೆ ಯಾವುದೋ ಒಂದು ಲಿರಿಕ್ಸ್ಗೆ ಡ್ಯಾನ್ಸ್ ಆಡ್ಕೊಂಡು ಕೂತ್ಕೊಂಡ್ರೆ ಅದು ಯಾವ ಒಂದು ಇವನು VIP ಅಂತ ಕರೀತಾರೆ? ಯಾರು ಕರೆಯಲ್ಲ. ಇವಾಗ ಆಯಿತು, ನಮ್ಮ ದೇಶದ್ದು ಏನೋ ಹೇಳ್ಬಿಟ್ರು ಅಂತ ನಾವೆಲ್ಲ ಹೇಳ್ತಿದ್ವಿ. ನಮ್ಮ ದೇಶದ್ದು ಸಾವಿರಾರು ಜನ ಹೇಳಿರ್ತಾರೆ, ಅದ್ರಲ್ಲಿ ಇವರು ಒಬ್ರು ಅಂತ ಬಿಟ್ಬಿಡ್ಬೇಕು. ಇವ್ರು ದೊಡ್ಡದಾಗಿ ಇವ್ರಿಗೆ ಕಿರೀಟ ಕೊಟ್ಟರೆ ರಾಹುಲ್ ಗಾಂಧಿ ಹೇಳಿದ್ರಂತೆ. ಏನು ರಾಹುಲ್ ಗಾಂಧಿ ಹೇಳ್ಬಿಟ್ರೆ? ರಾಹುಲ್ ಗಾಂಧಿ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಹೇಳ್ಬೇಕಾದವ್ರು ಯಾರು ಒಬ್ರು ಹೇಳಿದ್ರು ಅವ್ರಿಗೆ ತಗೊಳ್ಳೋಣ, ಕ್ಲಾಸ್ ತಗೊಳ್ಳೋಣ. ರಾಹುಲ್ ಗಾಂಧಿ ಬಿಡಾಕಿ, ರಾಹುಲ್ ಗಾಂಧಿ ಏನು ಹೇಳಿದ್ರು ಅದಕ್ಕೆ ತಗೊಳ್ಳೇ ಬರೋದು ನಮ್ಮ ಜನ ಅಷ್ಟೇ, ಭಾರತ ದೇಶದ. ರಾಹುಲ್ ಗಾಂಧಿ ಹೇಳಿರೋದಕ್ಕೆ ಏನಕ್ಕೆ ಹೇಳ್ತಿರೋದು ಅಂತಂದ್ರೆ, ರಾಹುಲ್ ಗಾಂಧಿ ಅವರು ಇವಾಗ ವಿರೋಧ ಪಕ್ಷದ ನಾಯಕ ಅವರು. ಸೊ ಇವಾಗ ಪ್ರಧಾನಿ ಹೇಗೆ ಒಂದ್ ಸ್ವಲ್ಪ ಅವರು ಅದೇ ವಿರೋಧ ಪಕ್ಷ ಅಂದ್ಮೇಲೆ ಅವ್ರದ್ದು ಸ್ವಲ್ಪ ನಡೆಯುತ್ತೆ. ಬಟ್ ಆ ತರ ಇದ್ದು ಕೂಡ ಅವರು ಒಂದು ಅಮೆರಿಕಾದಲ್ಲಿ ಹೋಗಿ ಕುತ್ಕೊಂಡು ನಮ್ಮ ದೇಶದ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಅದು ಕೇಳಲೇಬೇಕಲ್ವಾ? ಅದ್ರಲ್ಲಿ ಒಂದು ಸಣ್ಣ ಒಂದು ಎಡವಟ್ಟು ಇದೆ. ವಿರೋಧ ಪಕ್ಷದ ನಾಯಕ ಬಲವಂತವಾಗಿರೋದು ಗೊತ್ತಾ ನಿಮಗೆ? ವಿರೋಧ ಪಕ್ಷದ ನಾಯಕನ ಬೇಡ ಅಂತ ತಿಳಿದ್ರು ಅವರು. ಇವರೆಲ್ಲ ಸೇರ್ಕೊಂಡು ಬಲವಂತವಾಗಿ ಅವ್ರು ಕಟ್ಟಿದ್ದಾರೆ. ಬಲವಂತವಾಗಿ ಕಟ್ಟಿದ ಮೇಲೆ ಮನಸ್ಸೊಳಗೆ ಇಲ್ದೇ ಇರೋದು. ಇನ್ನು ಮುಂದ್ಗಡೆ ಏನು ಫಿಸಿಕಲ್ ಆಗಿ ಯಾವ ವಿರೋಧ ಪಕ್ಷ ನಾಯಕನಾಗಿ ನಡ್ಕೊಳಕ್ಕಾಗತ್ತೆ? ಅವ್ರ ಮನಸ್ಸೊಳಗೆ ಇಲ್ಲ ವಿರೋಧ ಪಕ್ಷ ನಾಯಕ ಅನ್ನೋದು. ಬೇಡ ಅಂತ ತಿಳಿದ್ರು ಅವರು. ಎಲ್ಲ ಸೇರ್ಕೊಂಡು ಬಲವಂತವಾಗಿ ಕಟ್ಬಿಟ್ರು ಅವ್ರಿಗೆ. ಅವ್ರು ಕಟ್ಕೊಂಡಿರೋದು ವಿರೋಧ ಪಕ್ಷದ ನಾಯಕ ಏನೋ ಒಂದು ಸೈಡ್ಗೆ ಇರಲಿ ಅಂದ್ಬಿಟ್ಟು ಅವ್ರು ಮಾಮೂಲಿ ಮೊದಲು ಹೆಂಗಿದ್ದಾರೆ ಅದೇ ಥರ ಇದ್ದಾರೆ. ಇನ್ನು ಕಾಲೇಜ್ ಸ್ಟೂಡೆಂಟ್ ಥರನೇ ಇದ್ದಾರೆ ಅವರು ಅಷ್ಟೇ. ವಿರೋಧ ಪಕ್ಷದ ನಾಯಕ ಅನ್ನೋದು ಅವರಲ್ಲಿ ಎಲ್ಲಿದೆ? ಇದ್ರೆ ಏನಾದ್ರು ಬೇರೆ ಒಂದು ಯಾವುದೋ ಒಂದು ಜೋರಾಗಿರೋಂಥ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗೋದಾಗಿತ್ತು. ಇಲ್ಲ, ಅವರಲ್ಲಿ ಇವರು ಕಟ್ಟಿರೋದೇ ಬಲವಂತವಾಗಿ ಅವರಿಗೆ. ಅವ್ರು ವಿರೋಧ ಪಕ್ಷದ ನಾಯಕ ಕೇಳೇ ಇಲ್ಲ. ಎಷ್ಟು ದಿವಸ ಅದನ್ನು ಪೆಂಡಿಂಗ್ ಇಟ್ಟಿದ್ರು, ನನಗೆ ಬೇಡ ನೀವು ಯಾರು ಆಗಿ ಅಂತ ಅವರೇ ಹೇಳಿದರು. ಇವರೆಲ್ಲ ಸೇರ್ಕೊಂಡು ಬಲವಂತವಾಗಿ ಅವ್ರು ತೊಗೊಂಡಾಗ ಅವ್ರು ತಲೆ ಕಟ್ಟಿದ್ರು. ಇವತ್ತು ಅವ್ರು ಪಾಡ್ಗೆ ಅವ್ರು ಇದ್ದಂಗೆ ಇದ್ದಾರೆ. ಅದೊಂದು ಪೋಸ್ಟ್ ಅವ್ರ ತಲೆ ಮೇಲೆ ಇದೆ ಅಷ್ಟೇ ಹೊರತು ಅವ್ರು ಏನು ಅದನ್ನ ನಡವಳಿಕೆಯಿಂದ ಏನು ಮಾಡ್ತಾ ಇಲ್ಲ. ಸರ್, ಏನು ಅನ್ಸುತ್ತೆ ನಮ್ಮ ದೇಶದಲ್ಲಿ ಯಾವ ಥರ ಇದೆ ಸ್ವಾತಂತ್ರ್ಯ ಅಂತ ಅನ್ಸುತ್ತೆ? ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಚೆನ್ನಾಗಿದೆ. ಸ್ವಾತಂತ್ರ್ಯಕ್ಕೆ ಕ್ಲಾಸ್ಗಳು ಹಾಕ್ಬೇಕಾಗಿ ಬರುತ್ತೆ ಇನ್ಮೇಲೆ. ಯಾಕಂದರೆ ಇವಾಗ ಕೆಲವೊಂದು ಯಾವುದಾದ್ರು ಒಂದು ಪ್ಲೇ ಗ್ರೌಂಡಲ್ಲಿ ಅಥವಾ ಯಾವುದಾದ್ರು ಒಂದು ಕಾರ್ಯಕ್ರಮ ನಡೀತಾ ಇದ್ದಾಗ ಸೆಕ್ಷನ್ಗಳಾಗ್ತಾರೆ ನೋಡಿ. ಇಷ್ಟೇ ಜುಡಿಷನಲ್ಲಿ ಇರಬೇಕು, ಇಲ್ಲಿಂದ ಆಚೆ ಏನು ಮಾಡக்கூಡ್ದು ಅಂತ ಆ ಥರ ಹಾಕ್ಬೇಕು. ಇಲ್ಲಿ ಸ್ವತಂತ್ರಕ್ಕೆ ಪೂರ್ತಿಯಾಗಿ ಸ್ವತಂತ್ರ ಕೊಟ್ಟಿರೋದು ಅದನ್ನು ಸರಿಯಾಗಿ ಯಾರು ಬಳಸ್ಕೊಳ್ದೇ ಇರೋದ್ರಿಂದ ಇದಕ್ಕೆ ಸೆಕ್ಷನ್ಗಳು ಹಾಕಬೇಕು. ಹೊರಗಡೆ ದೇಶಕ್ಕೆ ಹೋಗಿ ನಮ್ಮ ದೇಶದ ಬಗ್ಗೆ ಯಾವುದೇ ಪ್ಲಾನಿಂಗ್ ತೋರಿಸೋದಾಗಲಿ, ಯಾವುದೇ ಒಂದು ಯೋಜನೆಗಳನ್ನ ಆಗ್ತಾ ಇರೋದನ್ನ ಆಗಕ್ಕೆ ಮುಂಚೆನೇ ಹೋಗಿ ಹೇಳೋದು, ಅದೆಲ್ಲ ಮಾಡೋಕ್ಕಾಗದೇ ಇರೋಂಥದ್ದು ಯಾವುದೋ ಒಂದು ಸೆಕ್ಷನ್ ತರಬೇಕು. ತಂದರೆ ಯಾವನು ಬಾಯ್ಬಿಡಲ್ಲ. ಅಲ್ಲಿ ಹೋಗಿ ವಾಪಸ್ ಬರ್ಬೇಕಾದ್ರೆ ಅರೆಸ್ಟ್ ಮಾಡ್ಬೋದು ಅವ್ರನ್ನ. ಇದೆಲ್ಲ ಹೇಳ್ಬಿಟ್ಟು ಬಂದಿದೆಯಲ್ಲಪ್ಪ ಅಂತ. ಇಲ್ಲಿ ಲೂಪೋಲ್ಸ್ಗಳನ್ನೆಲ್ಲ ಯಾರು ಹೇಳದೇ ಇರೋ ಥರ ಒಂದು ದೊಡ್ಡ ಸೆಕ್ಷನ್ ತಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಹೆಂಗಿತ್ತು ಅದೇ ಥರ ಇದು ಆಗುತ್ತೆ. ಇವರು ಸ್ವಾತಂತ್ರ್ಯ ಕೊಟ್ಟಿದ್ದೀನಿ ಅಂತ ಇವ್ರು ತಿಳ್ಕೊಂಡು ಇಷ್ಟ ಬಂದು ನಾವು ಮಾತಾಡ್ಬೋದು ಅಂತ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಇವ್ರು ತರಲಿ, ಒಂದು ಕಾನೂನು ತರಲಿ. ಇಲ್ಲಿಂದ ಆಚೆಗೆ ನಿಮ್ಮದು ಬಾರ್ಡ್ರು, ಇಲ್ಲಿಂದ ಮುಂದಕ್ಕೆ ನೀವೇನು ಮಾತಾಡೋಕ್ಕೊಡ್ದು. ಇಲ್ಲಿ ಯೋಜನೆಗಳನ್ನೆಲ್ಲ ಅಲ್ಲಿ ನೀವು ಲೀಕ್ಔಟ್ ಮಾಡೋದಾದರೆ ನಿಮಗೆ ಬಾಯ್ ಕಟ್ ಮಾಡ್ತೀವಿ ದೇಶಕ್ಕೆ ವಾಪಸ್ ಬಂದಾಗ ಅಂತ ತರಲಿ ಒಂದು ಸೆಕ್ಷನ್ನು. ಅವಾಗ ಯಾರು ಬಾಯ್ ಬಿಚ್ಚಲ್ಲ. ಅವಾಗ ಸುಮ್ಮನೆ ಆಗ್ಬಿಡ್ತಾರೆ. ಏನೂ ಇಲ್ವಲ್ಲ, ಸ್ವತಂತ್ರ ಇದೆ ಅನ್ನೋದೊಂದು ದೊಡ್ಡದು ಬೆನ್ನು ಕಟ್ಕೊಂಡ್ಬಿಟ್ಟು ಎಲ್ಲೇನು ಬೇಕೋ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ತರಬೇಕು ಇವ್ರೇನಾರು ಒಂದು.
ಇವು ತಂದರೆ ಖಂಡಿತವಾಗ್ಲೂ ಯಾರು ಬಾಬಿಸಲ್ಲ, ಭದ್ರವಾಗಿರ್ತಾರೆ, ನಮ್ಮ ದೇಶದ ಬಗ್ಗೆ ಮರ್ಯಾದೆ ಇಟ್ಕೊಂಡು ಭದ್ರವಾಗಿರ್ತಾರೆ. ಸರ್, ಆದರೆ ರಾಹುಲ್ ಗಾಂಧಿ ಅವರು ನಮ್ಮ ದೇಶದಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ತೊಗೊಂಡಿದ್ದಾರೆ. ಅವ್ರ ಪಕ್ಷ ನಿಂತಿರೋದೇ ಇವಾಗ ನಮ್ಮ ಇಂಡಿಯಾ ಪಕ್ಷದಿಂದ ಅಂತಲೇ ಹೇಳ್ಬೋದು, ಅಂದರೆ ನಮ್ಮ ದೇಶದಿಂದ ಅಂತಲೇ ಹೇಳ್ಬೋದು. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ತೊಗೊಂಡು ಕೂಡ ಯಾಕೆ ನಮ್ಮ ಇದು ದೇಶದ ಬಗ್ಗೆ ಮಾತಾಡ್ತಾರೆ ಅಂತ ಅದು ಅವ್ರು ತಿಳ್ಕೊಬೇಕು. ಇಷ್ಟೆಲ್ಲ ಬೆನಿಫಿಟ್ ತೊಗೊಂಡು ನಾನು ಈ ದೇಶದ ಬಗ್ಗೆ ಈ ಥರ ಎಲ್ಲ ಮಾಡ್ತಾ ಇದ್ದೀನಲ್ಲ, ನಾನೊಬ್ಬ ಮೂರ್ಖ ಅಂತ ತಿಳ್ಕೊಬೇಕು. ಬೇರೆಯವ್ರು 10 ಜನ ನೀನು ಮೂರ್ಖ ಅಂತ ಬೆಟ್ಟ ತೋರಿಸಿ ಹೇಳಿಸ್ಕೊಳ್ಳೋಬೇಕಾಗಿಲ್ಲ. ಅವರೇ ಮೂರ್ಖರಾಗ್ಬಿಟ್ಟಿದ್ದಾರೆ ಇವತ್ತು ಇದೆಲ್ಲ ಮಾಡಿ. ಇದಕ್ಕಿಂತ ಅವರು ಉತ್ತಮವಾದ ಕೆಲಸ ಮಾಡಬೇಕಾಗಿತ್ತು. ಹೊರಗಡೆ ದೇಶದಿಂದ ಏನೇನು ಹೊಸ ಯೋಜನೆಗಳು ಬಂದಿದೆ ಅದನ್ನೆಲ್ಲ ತಂದು ಇಲ್ಲಿ ಗೌರ್ಮೆಂಟಿಗೆ ಅದನ್ನು ಪ್ರಚಾರ ಮಾಡಿ, ಇದನ್ನೆಲ್ಲ ತಂದು ನೀವು ಇದನ್ನ ಜನಗಳಿಗೆ ಕೊಡಿ, ಇದರಿಂದ ಜನಗಳಿಗೆ ಉದ್ಧಾರ ಆಗುತ್ತೆ, ಇದರಿಂದ ಜನರ ಕಲ್ಯಾಣ ಆಗುತ್ತೆ ಅಂತೇಳಿ ಕೊಡ್ಬೋದಾಗಿತ್ತು. ಅದು ಬಿಟ್ಬಿಟ್ಟು ಅವರು ಈ ದೇಶದಲ್ಲಿ ಇದಾಗಿಲ್ಲ ಇನ್ನೂ ಕೊರತೆ ಇದೆ ಅಂತ ಅಲ್ಲೋಗಿ ಹೇಳ್ಕೊಂಬಂದ್ರೆ ಕೊರತೆ ನೀಗ್ಸೋಕ್ಕೆ ಬೇರೆ ದೇಶರೇ ನಮ್ಮ ಅಣ್ಣ ತಮ್ಮಂದ್ರೆ ಅವ್ರು ಸುಮ್ಮನೆ ಮೇಲೆ ನಮ್ಗೆ ಚೆನ್ನಾಗಿರ್ತಾರೆ, ಒಳಗಡೆ ಈ ಇನ್ಸಾಟ್ ಬಿಡ್ತಾ ಇರ್ತಾರೆ ಅವರು. ಅವ್ರನ್ನ ಕಟ್ಕೊಂಡು ನಮಗೇನಾಗಬೇಕಾಗಿದೆ? ನಮ್ಮ ದೇಶದ ಬಿಗಿ ಏನಿದೆ ಅದನ್ನು ನಾವು ಹೊರಗಡೆ ಎಲ್ಲೂ ಬಿಟ್ಕೊಡ್ಬಾರ್ದು. ನಮ್ಮ ಕೈಲಾಗುತ್ತಾ? ಹೊರಗಡೆ ಏನೇನು ಯೋಜನೆ ತಂದಿದ್ದಾರೆ ಹೊರದೇಶದವರು ಅದನ್ನು ಕ್ಲೀನಾಗಿ ನಾವು ಅದನ್ನು ತೊಗೊಂಬಂದು ಇಲ್ಲಿ ನಮ್ಗೆ ಪ್ರಚಾರ ಮಾಡೋದು ಕಲ್ತ್ಕೋಬೇಕು. ಇಲ್ಲಿ ಗೌರ್ಮೆಂಟಿಗೆ ತಿಳಿಸ್ಬೇಕು ಅದನ್ನು. ಅದಷ್ಟು ಮಾಡಿದ್ರೆ ಇವರು ಗ್ರೇಟ್ ಮ್ಯಾನ್ ಆಗ್ತಾರೆ. ಅದು ಬಿಟ್ಬಿಟ್ಟು ನಮ್ಮ ದೇಶದಲ್ಲಿ ಇದಿಲ್ಲ ಕೊರತೆಯಲ್ಲಿದೆ, ದೇಶದಲ್ಲಿ ಬಡತನದಲ್ಲಿದ್ದಾರೆ, ಇವೆಲ್ಲ ಯಾಕೆ ಬೇಕು? ದೇಶ ಬಡತನದಲ್ಲಿದ್ದರೆ ನೀವು ನೆಹರು ಕಾಲದಿಂದ ಸಂಪಾದನೆ ಮಾಡಿರೋದೆಲ್ಲ ದಾನ ಕೊಟ್ಬಿಡಿ. ಯಾರು ನೋಡೋಣ, ದಾನ ಕೊಟ್ಬಿಡಿ, ಏನು ಇಟ್ಕೊಬೇಡಿ. 0% ಅಕೌಂಟಲ್ಲಿ ತೋರಿಸಿ ನೋಡೋಣ ನಾಳೆ ಬೆಳಗ್ಗೆ ನೀವು, ನನ್ನ ಅಕೌಂಟ್ 0% ಎಲ್ಲ ಈ ದೇಶಕ್ಕೆ ದಾರಿ ಎಳೆದ್ಬಿಟ್ಟಿದ್ದೀನಿ ಅಂತ ಕೊಡಿ ನೋಡೋಣ. ಆಗತ್ತಾ? ನಿಮ್ಮ ಕೈಲೇ ಆಗಲ್ಲ. ಬಡತನ ಅಂತ ಬೇರೆ ದೇಶದಲ್ಲಿ ಹೋಗಿ ಹೇಳ್ಕೊಂಡ್ಬಿಟ್ರೆ ಬಡತನ ತುಂಬ ಶ್ರೀಮಂತನ ಬಿಡ್ತಾ. ಅದಕ್ಕೆ ದಾರಿ ಇದೆ, ದಾರಿಗಳನ್ನ ನೀವು ಹುಡುಕಬೇಕು. ನಿಮಗೆ ಕೊಟ್ಟಿದ್ದಾರೆ ಜನ, ನಿಮ್ಮೊಂದು ಅಧಿಕಾರದಲ್ಲಿದ್ದೀರ, ವಿರೋಧ ಪಕ್ಷ ನಾಯಕ ಅಂದರೆ ನೀವು ಪ್ರಧಾನಮಂತ್ರಿಗೆ ನೀವು ರೈಟ್ ಹ್ಯಾಂಡ್ ಆಗಿರ್ತೀರಾ. ಅದು ಬಿಟ್ಬಿಟ್ಟು ನೀವು ದೇಶ ಬಿಟ್ಟು ದೇಶಕ್ಕೆ ಹೋಗಿ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಕೊಂಬಂದು ಇಲ್ಲಿ ಈ ದೇಶದಲ್ಲಿ ಅದಿದೆ ಇದಿದೆ. ಹೌದು, ಬಡತನ ಇದೆ, ಯಾಕಂದರೆ ಜನಸಂಖ್ಯೆ ಜಾಸ್ತಿ ಆಗಿದೆ, ಹಂಚಿಕೆ ಸಾಕಾಗ್ತಿಲ್ಲ, ಇಲ್ಲಿ ಬರ್ತಕ್ಕಂಥ ಉತ್ಪನ್ನಗಳು ಬೆಳೀತಕ್ಕಂಥದ್ದು ಯಾವುದೂ ಸಾಕಾಗ್ತಿಲ್ಲ, ಜನಸಂಖ್ಯೆ ಜಾಸ್ತಿ ಆಗಿದೆ. ಅದನ್ನು ತಿಳ್ಕೊಬೇಕು ನೀವು. ಬಡತನ ಅಂತ ಹೇಳ್ಬಿಟ್ರೆ ನೀವು ಬೇರೆ ದೇಶದಲ್ಲಿ ಯಾಕೆ ಬಡತನ ಬಂದಿದೆ ಅಂದರೆ ಹುಡುಕಿ ನೀವು ಕೂತ್ಕೊಂಡು ಅದಕ್ಕೊಂದು ಕಾರ್ಯಕ್ರಮ ಹಾಕಿ ಅದನ್ನು ನೀವು ಸರಿ ಮಾಡಿದ್ರೆ ನೀವಾಗ ಬರೀ ರಾಹುಲ್ ಗಾಂಧಿ ಆಗಲ್ಲ, ನೀವು ಗ್ರೇಟ್ ಆಫ್ ದಿ ಇಂಡಿಯನ್ ಪೀಪಲ್ ಆಗ್ಬಿಡ್ತೀರ. ಅವಾಗ ನೀವು ಅದು ಮಾಡ್ಬೇಕು. ನೀವು ಅದು ಮಾಡ್ದೇನೆ ನೀವು ಯಾವುದೋ ದೇಶಕ್ಕೆ ಹೋಗಿ ನನಗೂ ಕೊಡ್ರಿ ಪಾಸ್ಪೋರ್ಟ್ ವೀಸಾ ಕೊಡಿ, ನನಗೂ ಯಾರೋ ಒಂದು ಕೋಟಿ ಕೊಡಿ, ಬೇರೆ ದೇಶಕ್ಕೆ ಹೋಗ್ಬಿಡು ನಮ್ಮ ದೇಶ ಸರಿ ಇಲ್ಲ, ನಮ್ಮ ದೇಶ ಹಂಗಿದೆ, ನಮ್ಮ ದೇಶ ಹಿಂಗೆ ಹೇಳ್ಬಿಡ್ತೀನಿ ಅಪ್ಪ ದುಡ್ಡು ಕೊಟ್ಟರೆ. ಅದೆಲ್ಲ ಮಾಡಬಾರ್ದು. ನಿಮ್ಮ ಹತ್ರ ಅಷ್ಟೆಲ್ಲ ದೇವ್ರಿಗೆ ಶಕ್ತಿ ಕೊಟ್ಟಿದ್ದಾನೆ, ಒಳ್ಳೆ ಫೈನಾನ್ಸ್ ಕೇಪಬಲ್ ಪರ್ಸನ್ ಆಗಿದ್ದೀರಾ, ಒಳ್ಳೆ ನಿಮ್ಮ ಮನೆತನ ಇದೆ, ತಾತರು ಚೆನ್ನಾಗಿದ್ರು, ಅಜ್ಜಿರು ಚೆನ್ನಾಗಿದ್ರು, ಅವ್ರ ಹೆಸರನ್ನೆಲ್ಲ ಉಳಿಸಿ ನಮ್ಮ ದೇಶದ ಘನತೆ ಗೌರವನ ಕಾಪಾಡಿ ನೀವು ಮೇಲಕ್ಕೆ ಬನ್ನಿ, ನಮ್ಮ ಜನನೂ ಮೇಲಕ್ಕೆ ಎತ್ತಿ. ಥ್ಯಾಂಕ್ ಯು. ಸ್ಪೀಡ್ ಪ್ಲಸ್ ಕರ್ನಾಟಕ.